ಹಲೋ ಹಲೋ ಹೇಳ್ರಿ. ಮಾರುತಿ ಹ್ಞೂ ರೀ. ಉಣ್ಕಲಿಂದ ಕಲ್ಲಪ್ಪಣ್ಣ ಮಾತಾಡುದಪ್ಪ. ಹಾಂ ನಮಸ್ಕಾರ ಅಣ್ಣ, ಆರಾಮ ರೀ? ಆರಾಮದನ್ ಮಾರುತಿ, ನೀ ಆರಾಮದ್ಯಪ್ಪ? ಹಾಂ ಆರಾಮ ನೋಡಿ ಸಕ್ರ, ಆರಾಮಲ್ಲ ರೀ? ಭಾಳ ದಿನ ಸಕ್ರ ಫೋನ್ ಮಾಡಿದ್ರಿ. ಫೋನ್ ಹಚ್ಚಿ ಮಾರುತಿ, ನೀ ಏನಪ್ಪ ದೊಡ್ಡ ಮನುಷ್ಯ. ಏ ಇಲ್ಲ ಸಕ್ರ, ಆರಾಮದಿದ್ದಿಲ್ಲ ನನಗೆ. ಮೊನ್ನೆ ಇವ್ರೆ ಬಂದು ಹೇಳಿದ್ರೆ ಖರೆ ನನಗೆ ಆರಾಮದಿದ್ದಿಲ್ಲ ನೋಡ್ರಿ. ಈಗ ಒಂದು 2 ದಿವಸ ಆಗಿತ್ತು ನಾವು ಸಕ್ರ, ಈಗ ಒಂದು 2 ದಿವಸ ಆದ್ರೆ ಬರ್ತಾರಳ ನಾಯಕ್ ಬರ್ಲಿದ್ದು ಅಂತಿ ಅಂತ. ಏ ಹಂಗಲ್ಲ ಸೌಕರ, ಹಂಗೆ ಚಾನ್ಸ್ ಅಂತಷ್ಟು ದೊಡ್ಡ ಮನುಷ್ಯರಲ್ರಿ ನಾವು, ನಿಮ್ಮಂತಷ್ಟು ದೊಡ್ಡ ಮನುಷ್ಯರಲ್ಲ. ನನಗೆ ಆರಾಮಿದಿಲ್ಲ ರೀ, ನನಗೆ ಆರೋಗ್ಯ ಆರಾಮಿದಿಲ್ಲ. ಇಲ್ಲಿಕ್ಕೆ ನಾವು ಅಂಥವ್ರು ನಿಮ್ಮ ದೊಡ್ಡ ವ್ಯಕ್ತಿಗಳಲ್ರಿ ಅಣ್ಣ, ನಾವು ಹಂಗೆ ತಿಳ್ಕೊಳಕ್ ಹೋಗ್ಬೇಡ್ರಿ. ನಾವೇನ್ ದೊಡ್ಡ ವ್ಯಕ್ತಿಗಳು ತನ್ನ ಕಟ್ಟಿಲ್ ಮಾರುತಿ ನಿನಗೆ. ಹಾಂ ಹಾಂ ಹ್ಞೂ ಅಣ್ಣ. ನಮ್ಮವ್ರ ಮಾರುತಿ ಬಾ ಅಂತ ಹೇಳಿದೆ ನಾನು. ನನಗೆ ಆರಾಮದಿಲ್ಲ ಅಣ್ಣ, ನಿಜವಾಗ್ಲೂ ನಾ ಸುಳ್ಳು ಅಂತ ಹೇಳಂಗಿಲ್ಲ. ದೇವರಾಣಿ ಮಾಡಿ ನನಗೆ ಒಟ್ಟು ಆರಾಮಿದಿಲ್ಲ ಅಣ್ಣ. ನಾವು ರಮೇಶ್ ಹಣ ಬೇಡ ಫೋನ್ ಮಾಡಿದ್ದ, ನನಗೆ ಒಟ್ಟು ಆರಾಮಿದಿಲ್ಲ ಅಣ್ಣ. ಈಗ ಒಂದು 2 ದಿವಸ ಆಯ್ತು ಅಣ್ಣ, ಸ್ವಲ್ಪ ಹಂಗೆ ಆರಾಮಾಗೈತಿ. ಜ್ವರನ ಬಿಡ್ಬೋದಣ್ಣ. 20-25 ಮನೆಯಾಗದೆ ನಾನು. ಸುಮ್ಮನೆ ಇವು ಆರ್ಡ್ರ್ ಅನ್ನೋದು ಲಕ್ಷ್ಮಣ್ ದೊಡ್ಡ ಮನೆಯವರು ಹೇಳಿದ್ರೆ ಅದಕ್ಕೆ ನಾನು ಆಯ್ಲ್ ಬಿಡ ಅಂತೇಳಿ ನಿನ್ನ ಸುದ್ದಿ ಗೊತ್ತಾಗಿ ನಾನು ಸುಮ್ಮನೆ ಆಗಿದ್ದೆ. ಹೌನಣ್ಣ. ನಿನ್ಗೆ ಆರಾಮಿಲ್ಲ ಅನ್ನೋ ನನಗೂ ಸುದ್ದಿ ಗೊತ್ತಾಗೈತೆ ಅದ. ಹಾಂ ಹಾಂ ಸಣ್ಣ, ಈಗ ಆರಾಮಾಗಿಂದ ಬಂದು ಹೇಳಿದ್ರಂತ. ಹಾಂ ಇಲ್ಲಣ್ಣ, ನನಗೆ ಬಂದು ಆಮೇಲೆ ಏನು ಹೇಳಿಲ್ಲ ನಾನು. ಈಗ ಒಂದು 2 ಅದು ಅಷ್ಟೊಂದು ಇನ್ನೂ 100% ಆರಾಮಾಗಿಲ್ಲ, ಒಂದು 95% ಆಗೈತಿ. ಇನ್ನೂ ಸ್ವಲ್ಪ ಆರೋಗ್ಯ ಚೇತರ ಆಗ್ಬೇಕು. ಆಮೇಲೆ ಬರುತ್ತೆ ಅಲ್ಲೇ ಮ್ಯಾಲ ಹೊಲ ನೀ ಮಾಡೋಂಗಿಲ್ಲ ಅಂತ ಹೇಳಿದ್ದಿ ಏನಣ್ಣ? ಮತ್ತೆ ಅಲ್ಲಿ ಮ್ಯಾಲ ಹೊಲ ನಾಯಿಯಲ್ಲಿ ಮಾಡೇ ನಿಂತಿದ್ದಿ. ಹ್ಞೂ ರೀ. ಮ್ಯಾಲ ಒಂದು 10 ಎಕರೆ ಪಟ್ಟಿ ನೀ ಯಾರು ಅರ್ಗ್ಯಾರ ಅದನ್ನ? ನಮ್ಮ ಪಟ್ಟಿ ನಾವು ಮಾಡತ್ತೇವಣ್ಣ. ನಮ್ಮ ಪಟ್ಟಿ ಇವತ್ತಿಂದ್ರಲ್ರಿ, ನಾವು 4-5 ತಲೆಮಾರಿಂದ ನಾವು ಮಾಡತ್ತೇವಣ್ಣ. ಅದಪ್ಪ ಸರ್ವೆ ನಂಬರ್ ಎಷ್ಟದ? ಸರ್ವೆ ನಂಬರ್ 11/2 ಅಣ್ಣ. 11/2 ಹೌದಿಲ್ಲ? ಹ್ಞೂ ರೀ. ಎಷ್ಟು ವರ್ಷದಿಂದ ಮಾಡತ್ತಿ ನೀನು? 4 ತಲೆಮಾರಿಂದ ಸರ್, 4ನೇ ತಲೆಮಾರು ರೀ. ನಮ್ಮ ತಂದೆಯವ್ರು 3ನೇದು, ನಾವು 4ನೇದವ್ರಿ ಈಗ ಅಲ್ಲಿ. ಈಗ 7ನೇ ತುಂಬಿ ಕೊಟ್ಟಿದ್ದು ಯಾವಾಗ ತುಂಬಿ ಕೊಟ್ರಿ ನೀವು? 1999 ನಮ್ಮ ಅಪ್ಪಾರು ಇದ್ದಾಗ ತುಂಬ್ಯಾರ ರೀ. ನಮ್ಮ ಅಪ್ಪಾರು ನಮ್ಮ ಅವ್ರು ಇದ್ದಾಗ 2007 ಮಾರುತಿ ಪೇಪರ್ ಕೊಡ್ತಾನೆ. 1999 ರೀ. 2 ಒಟ್ಟು 1999 ರೀ. 2000 ಅಂತ ತಿಳ್ಕೊರಿ, ಹೆಚ್ಚೋರಿ 2000 ಅಂತ ತಿಳ್ಕೊರಿ. ಅವಾಗಿಂದ ಅದ್ರ ಹಿಂದೆ 40-50 ವರ್ಷದಿಂದ ಸಾಗುವಳಿಕೆ ಮಾಡ್ಕೊಂಡೆ ಆ ಫಾರಮ್ನಾಗ ಫಿಲ್ ಅಪ್ ಮಾಡೇವ್ರಿ. ಅದ್ರೊಳಗೆ ಮಾಹಿತಿ ಹಾಕ್ಯವ್ರಿ ನಾವು. ಅದ್ರೊಳಗೆ 7 ಫಾರ್ಮ್ ಒಳಗ್ರಿ ಮಾರುತಿ ಅವನ್ನೆಲ್ಲ ತೆಗೆಸ್ಕೊಂಡ ನಾನು ನಿನ್ ಕೂಡ ನಮ್ಮವ ಅಂತ ನೀನು ಫೋನ್ ಹಚ್ಚೇನಿ ಇಷ್ಟ ನಾನು. ಹಾಂ ಅಣ್ಣ. ಈಗ ಅದ್ರಾಗ ಏನಾರ ನಿಮ್ಮದು ಇನ್ನೂ ಕೇಸ್ ಚಾಲ್ತಿ ಐತು ಏನು ನಿಮ್ಮಂತ ಆಗೈತಿ ಆಡ್ರ? ಹಂಗಲ್ಲ ಅಣ್ಣ, 7A ಕೇಸ್ ಇದ್ದಾಗ ಯಾವುದೇ ತಹಸೀಲ್ದಾರ್ ಡಿಫ್ರೆಂಟ್ ಆಫ್ ಭೂ ನ್ಯಾಯ ಮಂಡಳಿ ಕಮಿಟಿ ಡಿಫ್ರೆಂಟ್ ಆಫ್ ರೀ. ಅದಕ್ಕೆ ಅವ್ರು ಯಾವಾಗ ನಿರ್ಧಾರ ತಗೋತಾರ ಅಲ್ಲಿ ಮಟ್ಟ ಅದು ಅವರಿಗೆ ಡಿಫ್ರೆಂಟ್ ರೀ ಅದು. ಹೌದಲ್ಲ? ಹಾಂ ರೀ, ಭೂ ನ್ಯಾಯ ಮಂಡಳಿ ನಿರ್ಧಾರ ತಗೋಬೇಕು ರೀ ಅದನ್ನು. ಈಗ ನಿನ್ನಂತ ಏನಾರ ಆರ್ಡರ್ ಆಗೈತನ? ನಮ್ಮಂತ ಆರ್ಡರ್ ಆಗಿಲ್ಲ ರೀ. ನಮ್ಮ ಕೇಸಿನ ವಿಚಾರಣೆ ಹಂತದೊಳಗೆ ಐತ್ರಿ ಅದು. ಮತ್ತೆ ಮುಂದೆ ಪೇಪರ್ ಅಲ್ಲಿ ಮಾರುತಿ. ಹಾಂ ರೀ. ಈಗ ನಿನ್ನ ಕಡೆ ಏನದಾವು ನೀ ಪೇಪರ್ ತೊಗೊಂಬರ್ತೀಯ. ಹ್ಞೂ ರೀ. ಈಗ ನನ್ನ ಕಡೆ ಏನದ ನಾನು ನಿನ್ನ ಕೂರಿಸ್ತೇನೆ. ಹಾಂ ರೀ. ಯಾವಾಗ ಕೊಡುನು? ಹಂಗಲ್ಲ ಅಣ್ಣ, ಪೇಪರ್ ತೋರ್ಸಾಕು ಅದು ತೋರ್ಸಾಕು. ಯಾಕಂದ್ರೆ ನಮ್ದು 7A ಕೇಸ್ ಇದ್ದಾಗ ಈಗ ನಮ್ದು ಆಲ್ರೆಡಿ ಅದ್ರದ್ದು ವಾಟ್ಸಾಪ್ ಮಾಡ್ಕೊಂಬಿಟ್ರಣ್ಣ. ಒಂದು ಫಸ್ಟ್ ಪಾಯಿಂಟ್ ಸರ್ ಅಣ್ಣ. ಈಗ ಯಾಕಂದ್ರೆ 7A ಕೇಸ್ ಇದ್ದಾಗ ವಾಟ್ಸಾಪ್ ಅಂತೂ ಮಾಡಕ್ಕೆ ಬರೋದೇ ಇಲ್ಲ ಅದು. ಯಾಕಂದ್ರೆ ಕೇಸ್ ಡಿಕ್ಲರೇಷನ್ ಆಗೋ ಮಟ್ಟ ಮಾಡಕ್ಕೆ ಬರೋದೇ ಇಲ್ಲ. ಅದಂತೂ ಭಾಳ ಗಂಭೀರ ಯಾಕಂದ್ರೆ ಅಪರಾಧ ರೀ ಅದು. ಒಂದು ವೇಳೆ 7A ಕೇಸ್ ಇದ್ದಾಗ ಒಂದು ವೇಳೆ ಪರಿಶಿಷ್ಟ ಜಾತಿ ಅವ್ರ ಜಮೀನಿನ ದಾಖಲಾತಿ ತಿದ್ದುಪಡಿ ಮಾಡಿದ್ರೆ 7 ವರ್ಷ ಜೈಲು ಐತೆ ಅಣ್ಣ. ನಿಮ್ಗಂತ ಹೇಳ್ತೇನೆ ನಾನು. ಅದು ಪರಿಶಿಷ್ಟ ಜಾತಿಯವ್ರ ಜಮೀನು ಇದು ಮಾಡಿದ್ರೆ ಅದು ಮೇಲಾಗಿ ಮತ್ತು ನಮ್ಮ ಜಾತಿಯವ್ರನ್ನ ಇನ್ನೊಬ್ಬರು ಬಳಕೆ ಮಾಡುವಂಗಿಲ್ಲ. ನಮ್ಮದೇ ಜಾತಿಯವ್ರು ತಗೊಂಡು ಬಳಕೆ ಮಾಡುವಂಗಿಲ್ಲ. ಮೇಲ್ವರ್ಗದ ಜನರೇ ಅಣ್ಣ ಅವರು. ಪಕ್ಕ ದೇಸಾಯಿ ಏನಾದ್ರೆ ಪಕ್ಕ ಮೇಲ್ವರ್ಗದವ್ರಿ ಅವರು. ಯಾಕಂದ್ರೆ ದೇಸಾಯಿರವ್ರು ಅವರು ನಮ್ಮ ಜಮೀನಿನ ದಾಖಲಾತಿಗಳನ್ನು ತಿದ್ದುಪಡಿ ಮಾಡ್ಕೊಂಡಾರ ಈಗ ಅವ್ರು. ನಮ್ದೇ ಜಮೀನ್ ರೀ ಅದು. ನಿಂದ ಯಾಕೆ ಜಮೀನ? ಅದನ್ನ ಪ್ರೂವ್ ಮಾಡ್ರಿ ಅಣ್ಣ. ಹಂಗಾದ್ರೆ ಅದಕ್ಕೇನೈತಿ, ನೀವು ಕಾನೂನು ಪ್ರಕಾರ ಫೈಟ್ ಮಾಡ್ರಿ, ನಾನು ಕಾನೂನು ಪ್ರಕಾರ ಫೈಟ್ ಮಾಡ್ತೀನಿ. ಯಾರ ಜಮೀನು ಅಂತ ಗೊತ್ತಾಗದ್ರಿ ಅದು. ಅದನ್ನ ಮಾಡ, ನಿನಗ ಬ್ಯಾಡ ಅನ್ನೋಂಗಿಲ್ಲ. ನೀ ಏನೈತಲ್ಲ ನೀ ಪ್ರೂವ್ ಮಾಡೋದನ್ನ ಆಯ್ತು ಮಾರುತಿ. ಹಾಂ ಯಾಕಂದ್ರೆ ನಾನು ನೀ ಏನಂದಿ ಅಲ್ಲಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಅಂತ ಹೇಳಿ. ಅದ ನೀವು ಅವ್ರಿಗೆ ಮೇಲ್ವರ್ಗದಾಗ ಸಪೋರ್ಟ್ ಮಾಡುವಂಗಿಲ್ಲಣ್ಣ. ನೀವ ಆಗಲಿ ಅವ್ರಿಗೆ ಸಪೋರ್ಟ್ ಮಾಡುವಂಗಿಲ್ಲ. ನೀವಾಗ ಮೇಲ್ವರ್ಗದ ಜನರಿಗೆ ನಮ್ಮ ಜನಾಂಗನ ಬಳಕೆ ಮಾಡುವಂಗಿಲ್ಲ ಮೇಲ್ವರ್ಗದವರು.
ಅದನ್ನ ನೀ ಯಾಕೆ ಹೇಳ್ತೀವೋ ಅದನ್ನ ನಾ ಮಾತಾಡ್ಬೇಕು, ನನ್ನ ಮನಸ್ಸದ. ಹಂಗಲ್ರಿ ಅಣ್ಣ, ಅದಕ್ಕೆ ಕೋರ್ಟ್ ಆಫ್ ಡಿಫ್ರೆಂಟ್ ಆಗೈತಿ. ಯಾಕಂದ್ರೆ ನಾವು ಅದನ್ನ 10 ವರ್ಷ ಆಯ್ತು ಅದ್ರೊಳಗೆ ನಾವು ಯಾಕಂದ್ರೆ ಸುಮ್ಮನೆ ನಮ್ಮ್ಯಾಗ ದೊಡ್ಡ ಮನಿ ಸರ್ ಇರ್ತಾರೆ. ಯಾಕಂದ್ರೆ ನಾವು ಅವ್ರಿಗಿಂತ ದೊಡ್ಡವ್ರಿಲ್ಲ. ಯಾಕಂದ್ರೆ ಕಾನೂನು ಬಗ್ಗೆ ಅವ್ರ ತಿಳುವಳಿಕೆ ಇದ್ದಾರೆ. ನಾವು ಅವ್ರ ಕೈಯಾಗ ಕೆಲಸ ಮಾಡೋರು. ಈಗ ನಾವು ಮೊದಲ ಒಂದ್ಸಲ ತೆಗೆದಿವ್ರಿ, ಈಗ ಮತ್ತು ನಮ್ಗೆ ಅವ್ರು ನೇಮಕ ಮಾಡ್ಯಾರ. ನಮ್ಮ ಮೇಲೆ ಮೇಲಧಿಕಾರಿಗಳು ಇರ್ತಾರೆ, ಅದನ್ನೆಲ್ಲ ಚರ್ಚೆಗೆ ತರ್ತೀವಿ ನಾವು. ಇವೆಲ್ಲ ಎಲ್ಲ ವಿಷಯ ದೊಡ್ಡ ಮನೆಗೆ ಹೇಳಿದೈತ್ರಿ ನಾವು ಈಗ ಆಲ್ರೆಡಿ ಹಿಂಗ ಆಗ್ಯಾವ್ರಿ. ದೊಡ್ಡ ಮನೆಯವ್ರ ಕಡೆನ ಯಾವಾಗ ಬರ್ತೀನಿ ನೀನು? ಈ ಅವ್ರು ನಮ್ಮ ದೊಡ್ಡ ಮನೆ ಸರ್ ಯಾವಾಗ ಹೇಳ್ತಾರ ಅವಾಗ ಬರ್ತೇವ್ರಿ, ನಾವು ಬಂದೇ ಬರ್ತೇವ್ರಿ ಅವ್ರ ಕಡೆ.